ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ನಾವು ಗಂಗಾವತಿ ನಗರದಲ್ಲಿರುವ ಬಹಳ ದೊಡ್ಡ ಚಿತ್ರಕಲಾವಿದರ ಹತ್ತಿರ ಬಂದಿದ್ದೇವೆ. ಶ್ರೀ ರಾಘವೇಂದ್ರ ಬಯ್ಯಾಪುರ್ ಬಹಳ ದೊಡ್ಡ ವಿಶಿಷ್ಟವಾದ ಕಲಾವಿದರು, ಬಹುಮುಖಿ ಕಲಾವಿದರು. ಯಾಕೆಂದರೆ ನಮಗೆ ರಿಯಲಿಸ್ಟಿಕ್ ಪೇಂಟಿಂಗ್ ಮಾಡ್ತಾರೆ, ಬೇರೆ ಬೇರೆ ಲ್ಯಾಂಡ್ಸ್ಕೇಪ್ಗಳನ್ನು ಮಾಡ್ತಾರೆ. ಆದರೆ ಇವರಲ್ಲಿರೋ ಒಂದು ವಿಶಿಷ್ಟವಾದಂತಹ ಕಲಾ ಪ್ರಕಾರ ಯಾವುದಂದರೆ ವಿಜಯನಗರ ಶೈಲಿಯ ಚಿತ್ರಕಲೆಯಲ್ಲಿ ಇವರದು ಪರಿಣಿತಿಯನ್ನು ಪಡೆದಂಥವರು. ಭಾಳ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದ ಭಾಳ ದೊಡ್ಡ ಕಲಾವಿದರು. ಆದರೆ ಪ್ರಚಾರಕ್ಕೆ ಬಾರದೆ ತಮ್ಮ ಪಾಡಿಗೆ ತಾವು ಕಲಾ ತಪಸ್ಸನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಈ ಕಲೆಯ ಧ್ಯಾನವೇ ಇವರ ಧ್ಯೇಯ. ಇಂತಹ ಒಬ್ಬ ದೊಡ್ಡ ಕಲಾವಿದರ ಮನೆಗೆ ನಾವು ಇವತ್ತು ಬಂದಿದ್ದೇವೆ. ಶ್ರೀ ರಾಘವೇಂದ್ರ ಬಯ್ಯಾಪುರ್ ಅವರಿಗೆ ನಮಸ್ಕಾರ. ಸರ್, ಇವತ್ತಿನ ದಿನ ನಿಮ್ಮೆಲ್ಲ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ. ನಿಮಗೆ ಈ ಚಿತ್ರಕಲೆಯ ಬಗ್ಗೆ ಆಸಕ್ತಿ ಬರಲಿಕ್ಕೆ ಏನು ಕಾರಣ? ಮೂಲ ನನ್ನ ತಂದೆಯವರೇ. ತಂದೆಯವರು ಗೋಡೆ ಮೇಲೆ ಬಣ್ಣದ ಗೆರೆಗಳಿಂದ ಚಿತ್ರಗಳನ್ನು ಬಿಡಿಸ್ತಾರೆ. ಸರಸ್ವತಿ, ಲಕ್ಷ್ಮಿ, ಗಣಪತಿ. ಆಮೇಲೆ ನಮ್ಮ ತಂದೆಯವರು ಪುರೋಹಿತರು. ಅವರು ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಅವ್ರ ಮನೆ ಹೋಗಿ ಇವರೇ ಸತ್ಯನಾರಾಯಣ ಚಿತ್ರವನ್ನು ಬರೆದು ಅದಕ್ಕೆ ಅಲಂಕಾರ ಮಾಡಿ ಸತ್ಯನಾರಾಯಣ ಕಥೆಯನ್ನು ಹೇಳಿ ರೂಢಿ. ಹೀಗಾಗಿ ಅವರಿಂದ ನಾನು ಆಕರ್ಷಿತನಾಗಿ ನಾನು ಚೈಲ್ಡ್ ಪೇಂಟಿಂಗ್ ಅಂತೇಳಿ ಅವಾಗ ಚಿಕ್ಕ ಮಗು ಇದ್ದಾಗ ಗೋಡೆ ಮೇಲೆ ಎಲ್ಲ ಗೀಸ್ತಾ ಇದ್ದೆ. ಒಂದು ದಿವಸ ನಮ್ಮ ತಾಯರು ಎಲ್ಲೋ ಹೊಲಕ್ಕೆ ಹೋದಾಗ ನಾನು ಫ್ರೀ ಆಗಿದ್ದೆ. ಅದೇ ಸುಣ್ಣ ಹಚ್ಚಿ ಹೋಗಿದ್ರು ಅವ್ರ ಮನೆಗೆ. ಅವಾಗ ಬರೋದ್ರೊಳಗಾಗಿ ಏನೇನೋ ಗೀಚ್ಬಿಟ್ಟಿದ್ದೆ ನಾನು ಗೋಡೆ ಮೇಲೆ. ಅದು ಪಾಪ ನಮ್ಮ ತಾಯರಿಗೆ ಸಿಟ್ಟು ಬಂತು. ಈ ಹುಡುಕಿ ಬಂದ್ರು ಅವರು. ಹುಡುಕಿಕೊಂಡು ಓಣ್ಯಾಗ ಬಂದು ಹುಡುಕಿ ಸಿಕ್ಕಾಗ ಅಲ್ಲಿ ಎಲ್ಲ ಗಾಡಿ ಕೆಡಿಸ್ಬಿಟ್ಟು ನೀನು ಹಂಗೆ ಹಿಂಗೆ ಅಂತೇಳಿ ನನಗೆ ಹೊಡಿಬೇಕಾದ್ರೆ ಈಗಿನ ಅಮರೇಗೌಡ ಬಯ್ಯಾಪುರ MLA ಇದ್ದಾರಲ್ಲ, ಅವ್ರ ಅಣ್ಣ ಅಂದನಗೌಡ ಅಂತೇಳಿ, ಯಾಕಮ್ಮ ಯಾಕೆ ಹೊಡಿತೀರಿ ಅಂತ ಕೇಳಿದಾಗ ಹಿಂಗೆ ಮಾಡ್ಯಾನ ಅಂತ ಹೇಳ್ತಾನೆ. ಇರ್ಲಿ ಬಿಡ್ರಿ ಅಮರ, ನಮ್ಮ ಇದ್ರಾಗ ಗಿರಣಿ ಐತಿ, ಆ ಗಿರಣಿಯಾಗ ಬಣ್ಣ ಕೊಡಿಸ್ಬಿಡ್ತೀನಿ, ಏನು ಬೇಕಂತ ಚಿತ್ರ ಬಿಡಿಸ್ ಹೋಗ್ತಾನೆ. ಅಲ್ಲೇನು ಬಿಡಿಸಿದ್ದೆ ಅಂತ ಹೇಳಿದ್ರೆ ಹಿಟ್ಟು ಹಾಕೋರು, ಹಿಟ್ಟು ಬಿಡಿಸೋರು, ಜೋಳ ಹಾಕೋರು, ಅಲ್ಲಿ ಏನೇನು ನಡೀತದೆ ಆ ದೃಶ್ಯಗಳನ್ನೆಲ್ಲ ಗೋಡೆ ಮೇಲೆ ಬಿಡಿಸಿದ್ದೆವು. ಹೀಗಾಗಿ ಅಲ್ಲಿಂದ ನನಗೆ ಸ್ಫೂರ್ತಿ ಸಿಕ್ತು. SSLC ಆದಮೇಲೆ ನಾನು ಅಕಾಡೆಮಿಕ್ ಆಗಿ ಗದಿಗೆ ವಿಜಯ ಕಲಾಮಂದಿರದಲ್ಲಿ ನಾನು ಅಕಾಡೆಮಿಕ್ ಆಗಿ 5 ವರ್ಷ ಅದರಲ್ಲಿ ಡಿಗ್ರಿ ತೊಗೊಂಡ್ಮೇಲೆ ಹಾಗೆ ಮುಂದುವರ್ಸ್ಕೊಂಡು ಬಂದೆ. ನಿಮ್ಮ ಗುರುಗಳು ಯಾರ ಮಾರ್ಗದರ್ಶನ? ಮಾರ್ಗದರ್ಶನ ಚಿತ್ರಕಲೆಗೆ ಮೇನ್ TP ಅಕ್ಕಿ ಅಂತೇಳಿ ಅಲ್ಲಿ ಇರ್ತಕ್ಕಂಥ ಅಕ್ಕಿ ಸಾರ್ ಅಂತೇಳಿ TP ಅಕ್ಕಿ ಅಂತೇಳಿ. ಆಮೇಲೆ ವಸಂತಕ್ಕಿ. ಮೂಲ ನನಗೆ ಪ್ರೇರಣೆ ಅಥವಾ ಗೈಡೆನ್ಸು ತೊಗೊಂಡಿದ್ದು ನಮ್ಮ ಸೊಂಡೂರು VT ಕಾಳೆ ದೊಡ್ಡ ಕಲಾವಿದರು. ದೊಡ್ಡ ಕಲಾವಿದರು. ಅವರಿಂದ ನಾವು ಬಣ್ಣದ ಡಬ್ಬಿ, ಬ್ರಷ್ ಎಲ್ಲ ಹಿಡ್ಕೊಂಡು ಹೋಗ್ತಿದ್ವಿ. ಅವರು ನಮ್ಮ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಇಟ್ಟು ಕಲಿಸಿದ್ರು. ಅವರೆಲ್ಲ ಕಲಿಸೋದಂದ್ರೆ ಏನೋ ಅವ್ರು ವರ್ಕ್ ಮಾಡುವಾಗ ನಾವು ಅಬ್ಸರ್ವ್ ಮಾಡ್ಬೇಕು. ಅಲ್ಲಿ ಇದೇ ಬಣ್ಣ ಹಚ್ಚಬೇಕು ಅಂತ ಅವರು ಹೇಳ್ತಿರಲಿಲ್ಲ. ಅದು ಹೇಳಕ್ಕೂ ಬರಲ್ಲ. ಅದನ್ನು ನಾವು ನೋಡಿ ನಮ್ಮಲ್ಲಿ ಅದನ್ನು ಅನುಸಂಧಾನ ಮಾಡಿಕೊಂಡೇ ನಾವು ಮಾಡ್ಕೋಬೇಕು ಹೊರತಾಗಿ ಅವರು ಹೇಳ್ತಿರ್ಲಿಲ್ಲ, ನಾವು ಕೇಳ್ತಿರ್ಲಿಲ್ಲ. ಅವ್ರು ಏನು ಮಾಡ್ತಾರೆ ಅದನ್ನು ಅಬ್ಸರ್ವ್ ಮಾಡ್ತೀವಿ. ಯಾವ ಬಣ್ಣ ಕಲಿಸ್ತಾರ, ಏನು ಯಾವುದಕ್ಕೆ ಮಿಕ್ಸ್ ಮಾಡ್ತಾರೆ. ಅವ್ರು ಹೇಳ್ತಿದ್ರು, ನಿನ್ನ ಪೇಂಟಿಂಗ್ ಲ್ಯಾಂಡ್ಸ್ಕೇಪ್ ನೋಡಿದ್ರೆ ಇದೇ ಟೈಮ್ ಅಂತ ಹೇಳ್ಬೇಕು. ಬೆಳಗ್ಗೆ 7:30, ಬೆಳಿಗ್ಗೆ 8:30, 12 ಗಂಟೆ, ಇದು ಸಾಯಂಕಾಲ. ಆದರೆ ಅದನ್ನು ನೋಡಿದ ತಕ್ಷಣ ಟೈಮಿಂಗ್ ಹೇಳ್ಬೇಕು, ಅಷ್ಟು ಪರ್ಫೆಕ್ಟ್ ಆಗ್ಬೇಕು ಅಂತ ಹೇಳಿದ್ರು ಅವರು. ಅಂದರೆ ಪೇಂಟಿಂಗ್ ಮಾತಾಡ್ಬೇಕು, ನೀನು ಮಾತಾಡ್ಬಾರ್ದು. ಕಲಾವಿದ ಎಂದೂ ಮಾತಾಡಬಾರ್ದು, ಪೇಂಟಿಂಗ್ ನೀನು ಮಾತಾಡೋದು. ಕಲೆ ಏನು ಪೇಂಟಿಂಗ್ ಅವಲ್ಲ, ಅವು ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರು. ಅವರಿಂದ ನಾವು ಭಾಳ ಕಲ್ತ್ವಿ. ಮುಂದೆ ಮೈಸೂರಲ್ಲಿ ಒಬ್ಬರು ತಿಪ್ಪಾಚಾರ್ ಅಂತಿದ್ರು. ಅವರು ಎಷ್ಟು ಸ್ಟ್ಯಾಂಡರ್ಡ್ ಅವ್ರ ವರ್ಕು. ಅವಾಗಿನ ಮಡ್ರಾಸ್ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಕಿತ್ತೂರು ಚೆನ್ನಮ್ಮ ಹೆಂಗಿರ್ಬೇಕು ಸ್ಕೆಚ್ ಹಾಕಿ ಕೊಡ್ಬೇಕು. ಅದರಲ್ಲಿ ಏನೇನು ಪಾತ್ರಗಳು ಬರ್ತಾವೆ, ಅವು ಕಾಸ್ಟ್ಯೂಮ್ಸ್ ಏನು, ಅವನ್ನೆಲ್ಲ ರೇಖಾಚಿತ್ರ ಹಾಕಿದ್ಮೇಲೆ ಅವರು ಅದನ್ನು ಡ್ರೆಸ್ಸಿಂಗ್ ಮಾಡಿ ಕಲಾವಿದರನ್ನ ಇದು ಮಾಡ್ತಾಯಿದ್ರು. ಅವ್ರ ಹತ್ರ ನಾನು 3 ತಿಂಗಳ ಅಭ್ಯಾಸ ಮಾಡಿದೆ ಮೈಸೂರಲ್ಲಿ. ಅವರು ಒಳ್ಳೆ ಕಲಾವಿದರು. ಹೀಗಾಗಿ ಅವರು ನನಗೆ ಟಿಫನ್ ಮಾಡಿಸಿ, ನನಗೆ ಊಟ ಮಾಡಿಸಿ ಕಲಿಸಿದ್ರು ಮೈಸೂರಲ್ಲಿ. ಈಗ ನೀವು ಚಿತ್ರಕಲೆಗೆ ಬಂದ ಮೇಲೆ, ಗದಗಿನಿಂದ ಮುಗಿಸ್ಕೊಂಡು ಬಂದಮೇಲೆ ನೀವು ಗಂಗಾವತಿಗೆ ಬಂದ್ರಿ. ನಿಮ್ಮ ಎಲ್ಲ ಅಪ್ಪ ಎಲ್ಲರೂ
ಅದಾದ್ಮೇಲೆ ನಿಮ್ಗೆ ಈ ಚಿತ್ರದಲ್ಲಿ ಈ ಒಂದು ಮಾಧ್ಯಮದಲ್ಲಿ ಮುಂದುವರಿಬೇಕು, ಚಿತ್ರಕಲೆಯಲ್ಲಿ ಮುಂದುವರಿಬೇಕು ಅಂತಂದಾಗ ನಿಮ್ಗೆ ಮನೆಯ ಸಹಕಾರ ಇವೆಲ್ಲ ಹೆಂಗೆ ಬಂತು? ನಾನು ಆ್ಯಕ್ಚುಲಿ ಡ್ರಾಯಿಂಗ್ ಟೀಚರ್ ಆಗ್ಬೇಕಂತೇಳಿ 2 ವರ್ಷ ಓದ್ಬೇಕು. ಯಾವಾಗ 2 ವರ್ಷ ಓದಿದ್ರೆ ಡ್ರಾಯಿಂಗ್ ಟೀಚರ್ ಆಗಬೇಕು. ನಾನು ಹೋಗಿ ಅಲ್ಲಿ 2 ವರ್ಷ ಓದಿದ ಮೇಲೆ ಏನು ಕಲ್ತಿಲ್ಲಲ್ಲ ನಾನು ಅಂತ ಅನಿಸ್ತೀನಿ. ಏನು ಕಲ್ತಿಲ್ಲ ನಾನು 2 ವರ್ಷದೊಳಗೆ. ಮತ್ತೆ 3 ವರ್ಷ ಡಿಪ್ಲೊಮಾ ಇನ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಅಂದರು. ಮತ್ತೆ ಮುಂದುವರಿಸಿದೆ ನಾನು. ನನ್ನ ಉದ್ದೇಶ 2 ವರ್ಷ ಓದಿ ಡ್ರಾಯಿಂಗ್ ಟೀಚರ್ ಆಗ್ಬೇಕಂತ. ನಾನು ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗ್ತದೆ ನಂದು ಏನು ಇನ್ನೂ ನಾನು ಇದು ಮಾಡಿಲ್ಲ. ಡಿಪ್ಲೊಮಾ ಇನ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಅಂತ ಅದೊಂದು ಕೋರ್ಸ್, ಮುಂದಿನ ಡಿಗ್ರಿ. ಅದನ್ನು ಮುಗಿಸಿದ ಮೇಲೆ ನನಗೆ ಶಾಂತಿನಿಕೇತನಕ್ಕೆ ಹೋಗ್ಬೇಕಂತ ಅನಿಸ್ತು ಮುಂದೆ. ಅವಾಗೆಲ್ಲ ಶಾಂತಿನಿಕೇತನ ನಮ್ಮ ಅಕ್ಕಿಯವರಿಗೆ ಎಲ್ಲೋ ಮತ್ತು ಎಲ್ಲ ನಮ್ಮ ಮೇಲೆ ಭಾಳ ಪ್ರೀತಿ ಇದ್ದರು. ಯಾರು ಒಳ್ಳೊಳ್ಳೆ ಆರ್ಟ್ ವರ್ಕ್ ಇರ್ತದ ಅವ್ರನ್ನೆಲ್ಲ ಹಿಡಿದು ಅವರಿಗೆ ಒಂದು ಒಳ್ಳೆ ಪ್ರೋತ್ಸಾಹ ಕೊಡೋರು. ನೀನು ಬನಾರಸಕ್ಕೆ ಹೋಗ್ತಂದ್ರೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತಂತ. ನನಗೆ ಬನಾರಸ ನನಗೆ ಇಷ್ಟ ಇಲ್ಲ ರೀ, ಹೋದ್ರೆ ಶಾಂತಿನಿಕೇತನೇ ಹೋಗ್ತೇನೆ ಅಂತ. ನಾನು ಶಾಂತಿನಿಕೇತನ ಖರ್ಚು ಭಾಳ ಬರ್ತದೋ ಅಂತಂತ ಹೇಳಿ, ಇಲ್ಲಾಂದ್ರೆ ಮತ್ತು ನಾನು ಬನಾರಸ ಬ್ಯಾಟ್ರಿ ಸಹ ಅಂತೀನಿ. ಅಲ್ಲಿಗೆ ನಾನು ಬಿಟ್ಟು ನಮ್ಮೂರಿಗೆ ಗಂಗಾವತಿ ಬಂದೆ. ಇಲ್ಲಿ ನಾವು ಫಾಸ್ಟ್ ಇದ್ದೀವಿ ಅನ್ನಿಸ್ತೀನಿ ನನಗೆ ಆರ್ಟಿನೊಳಗೆ. ಇಲ್ಲಿ ಯಾರಿಗೂ ಅದು ಏನು ಗೊತ್ತಿಲ್ಲ. ನಾನು ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಮಾಡಿದ್ರೆ ಅದು ಏನು ಅಂತ ಕೇಳುವಂಥ ಸ್ಥಿತಿ ಗಂಗಾವತಿಯಾಗಿತ್ತು. ಹೀಗಾಗಿ ನನ್ನ ಉಪಜೀವನ ನಡಿಬೇಕಲ್ಲ. ಹೀಗಾಗಿ ನಾನೊಂದು ಕ್ಯಾಮ್ರಾ ತೊಗೊಂಡೆ. ಆಮೇಲೆ ಫೋಟೋಗ್ರಫಿ ಮಾಡಿಕೊಂಡು ಅದನ್ನು ದುಡ್ಕೊಂಡು ಆಮೇಲೆ ವಿಡಿಯೋ ಕ್ಯಾಮ್ರಾ ತೊಗೊಂಡೆ. ಆ ವಿಡಿಯೋದ ಅದನ್ನು ಬಿಸ್ನೆಸ್ ಮಾಡಿದ ಮೇಲೆ ನಮ್ಮ ಬ್ರದರ್ ಒಬ್ಬರು ಇಂಜಿನಿಯರ್ ಬೆಂಗಳೂರಿಗೆ ಇರ್ತಾರೆ. ಅವ್ರು ಏನಂದ್ರು, ನೀನು ಪೇಂಟಿಂಗ್ ಬಿಡ್ಬೇಡಪ್ಪ, ನಾನು ಬಣ್ಣ ಕ್ಯಾನ್ವಾಸ್ ನಾನು ಕಳಿಸ್ತೀನಿ, ಫ್ರೀ ಕೊಡ್ಬೇಡ, ನೀನು ವರ್ಕ್ನಾಗ ನೀನು ಮಾಡು, ವರ್ಕ್ ಇದ್ದಾಗ. ಆದರೆ ನೀನು ಈಗ ಫ್ರೀ ಇದ್ದಾಗ ಪೇಂಟಿಂಗ್ ಮಾಡೋದು, ಅದು ಯಾರು ತೊಗೊಳ್ಳಿ ಬಿಡಲಿ, ಒಟ್ಟು ನೀ ಪೇಂಟಿಂಗ್ ಹಚ್ಚು. ಅದಕ್ಕೆ ಸರಿ ಅಂತೆ. ಮತ್ತು ಅದ್ರಾಗ ಅಲ್ಲಿಂದ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊತ ಬಂದೆ. ಒಂದೊಂದು ಪೇಂಟಿಂಗ್ ಒಬ್ಬೊಬ್ಬರು ಮನೆಗೆ ಹೋಗಿ ತೋರಿಸಿದೆ. ಅವಾಗ ಇಲ್ಲೇ ಗಂಗಾವತಿ ಎಲ್ಲರೂ ಚೆನ್ನಾಗದ ಕಳಿಸೋರು. ನನಗೆ ಲಿಂಕ್ ಏನು ಸ್ವಲ್ಪ ಬೆಂಗಳೂರು ಸಿಕ್ತು. ಸ್ವಲ್ಪ ಬೆಂಗಳೂರು ಲಿಂಕ್ ಸಿಕ್ಕಾದ್ಮೇಲೆ ಅಲ್ಲಿ ಒಂದಿಷ್ಟು ಪೇಂಟಿಂಗ್ ಹೋದು. ಅವಾಗ ನನಗೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬಂತು. ಎಲ್ಲ ಈಗ ವ್ಯಾಪಾರ ಅದ್ರದ್ದು ಜೋರು ನಡೆದು. ಹೌದು, ವರ್ಕ್ ದೊಡ್ಡ ಮಾರ್ಕೆಟ್ ಅದ. ಆಮೇಲೆ ನಮ್ಗೆ ಏನಂದ್ರೆ ರಾಘವೇಂದ್ರ ಸ್ವಾಮಿ ಮಠ ನಮ್ಮನ್ನು ಭಾಳ ಕೈ ಹಿಡಿತು. ಅಲ್ಲಿಂದ ನಾವು ಒಂದು ಸ್ವಲ್ಪ ಹೆಸರು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ. ಹಂಗಂತೇಳಿ ನಾನಾಗಿ ಹೋಗಿ ಮಾಡಿದ್ದಲ್ಲ. ರಾಯರ ಆಶೀರ್ವಾದ, ಪವನ್ ಗುಂಡೂರು ಅಂತವ್ರು ನಮ್ಗೆ ಪರಿಚಯ ಮಾಡಿಸಿ ಮಂತ್ರಾಲಯ ಮಠಕ್ಕೆ, ಅಲ್ಲಿ ಒಳ್ಳೆ ನನಗೆ ಜ್ಞಾನ ಸಿಕ್ತು. ವಿಜಯನಗರ ಶೈಲಿ ಪೇಂಟಿಂಗ್ನಲ್ಲಿ ನೀವು ಸ್ಪೆಷಲಿಸ್ಟ್ ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ನಿಮ್ಮ ಆಸಕ್ತಿ ಹೆಂಗೆ ಬಂತು? ವಿಜಯನಗರ ಶೈಲಿ ಮೂಲ ಹಂಪಿ ವಿಜಯನಗರ. ಈಗ ವಿಜಯನಗರ ಶೈಲಿ ಮೂಲ ವಿಜಯನಗರ ಸಾಮ್ರಾಜ್ಯ ಏನು ಲೇಪಾಕ್ಷಿ, ತಂಜಾವೂರು, ಮೈಸೂರು ಎಲ್ಲವೂ ಮೂಲ ನಮ್ಮ ಹಂಪಿ. ಯಾರೋ ಒಬ್ಬರು ಹೇಳಿದರು, ನತದೃಷ್ಟ ನಾವು ಉತ್ತರ ಕರ್ನಾಟಕದವರು. ಕರ್ನಾಟಕ ಬಾದಾಮಿ ಚಾಲುಕ್ಯರು, ಹೊಯ್ಸಳರು, ಈ ಇವ್ರು ಯಾರು ನಮ್ಮ ಮಳಕೇಡ ಸಂಸ್ಥಾನ ರಾಷ್ಟ್ರಕೂಟರು, ನಮ್ಮ ವಿಜಯನಗರ ಅರಸರು. ಇಲ್ಲಿ ನಮ್ಮ ಕರ್ನಾಟಕದೊಳಗೆ ಇಷ್ಟ ಬೇರೆ ಎಲ್ಲಿಲ್ಲ. ನೀವು ವಿಚಾರ ಮಾಡಿ, ಕಲೆ, ಸಂಸ್ಕೃತಿ, ಸಂಗೀತ, ವೀರತ್ವ ಎಲ್ಲ ನಮ್ಮ ಕರ್ನಾಟಕದಲ್ಲೇ ಬೆಳೆದದ್ದು. ದಾಸರು ತಗೊಳ್ರಿ, ಶರಣರು ತಗೊಳ್ರಿ, ಎಲ್ಲವೂ ನಮ್ಮ ಕರ್ನಾಟಕದಲ್ಲೇ ಇದ್ದಷ್ಟು. ಅದು ಉತ್ತರ ಕರ್ನಾಟಕದವರು. ಮತ್ತೆ ಈ ಇದು ಬಿಟ್ಬಿಡ್ರಿ ನೀವು ಬೆಂಗಳೂರು, ಮೈಸೂರು. ನಾವು ತೂಕ ಮಾಡಿದ್ರೆ ಇದು ಜಾಸ್ತಿ ಆಗ್ತದೆ ನಮ್ಮ ಕರ್ನಾಟಕದ. ನಾವು ಅದನ್ನು ಪ್ರಚಾರಕ್ಕೆ ತಂದಿಲ್ಲ, ಅದನ್ನು ಯಾರೂ ಅದನ್ನು ಕೇಳಲಿಲ್ಲ, ಅಭಿಮಾನನೇ ಇಲ್ಲ ನಮಗೆ. ಹೀಗಾಗಿ ನಾ ಏನು ಮಾಡಿದೆ, ವಿಜಯನಗರ ಶೈಲಿನ ಯಾಕೆ ತೊಗೊಂಡೆ ಅಂದರೆ, ನನ್ನಿಂದ ಒಂದು ಎಷ್ಟು ಸೇವೆ ಆಗ್ತದೆ ಅಷ್ಟು ನಾವು ಅದಕ್ಕೆ ಕೊಡೋಣ. ವಿಜಯನಗರ ಸಾಮ್ರಾಜ್ಯದ ಒಂದು ಕೊಡುಗೆ ನಮಗದೊಂದು ಇದು ಏನಂದ್ರೆ ಪುಣ್ಯ. ಆ ವರ್ಕ್ ಮಾಡುವಂಥದ್ದು ನಮ್ಮ ಪುಣ್ಯ ಅಂತೇಳಿ ನಾನು ಅದನ್ನೆಲ್ಲ ಸ್ಟಡಿ ಮಾಡಿ, ನಮ್ಮ ಕೇಶವ್ ಅಂತೇಳಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಕೇಶವ್ ಅಂತಿದ್ರು, ಕಮಲಾಪುರ ಆರ್ಕಾಲಜಿ ಡಿಪಾರ್ಟ್ಮೆಂಟ್. ಅವರು ಒಂದು ಸಲ ನನ್ನ ಪೇಂಟಿಂಗ್ ಎಕ್ಸಿಬಿಷನ್ ಮಾಡಿದ್ರು. ನಮ್ಮ ರಂಗನಾಥ್ ಜಾಲಿಯಾಳ ರಂಗನಾಥ್ರವರು ನನಗೆ ಒಂದು ಪರಿಚಯ ಮಾಡಿಸಿ ಪೇಂಟಿಂಗ್ ಎಲ್ಲ. ಪಾಪ ಜಾಲಿಯಾಳ ಗಾಡಿ ಮೇಲೆ ಇಟ್ಕೊಂಡು ಹೋಗಿ ಅಲ್ಲಿ ಎಕ್ಸಿಬಿಷನ್ ಮಾಡಿದಾಗ ಅವರು ನೋಡಿದ್ರು ವಿಜಯನಗರ ಶೈಲಿ. ವಿಜಯನಗರ ಶೈಲಿ ನೋಡಿದ ಮೇಲೆ
ನನಗಿದು ಬೇಕು ಇದಂತ, ಇಲ್ಲ ಆಗಲೇ ಖರೀದಿ ಆಗ್ಯದ ಅಂತೇಳಿ ಹುಬ್ಳಿಯವ್ರು ತೊಗೊಂಡ್ರು ಅದನ್ನ ಹ್ಮ್. ಮೊದಲೊಂದು ಪೇಂಟಿಂಗ್. ಹ್ಮ್. ಮತ್ತು ನನಗೊಂದು ಮಾಡಿಕೊಡ್ಬೇಕು ಅದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ. ಅದಕ್ಕೆ ಏನದ ನಾನು ಅದನ್ನ ಇದು ಮಾಡ್ತೀನಿ ಗೌರ್ಮೆಂಟ್ ಕಡೆಯಿಂದ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ಲಿಂದ ಅದನ್ನು ಅಪ್ರೂವಲ್ ತೊಗೊಂಡು ಅದನ್ನು 3 ತಿಂಗಳ ಕಾಲ ಮಾಡಿದ್ವಿ ಆ ವಿಜಯನಗರದಲ್ಲಿ. ನಾ ಇಲ್ಲಿ ಮಾಡಿಕೊಂಡು ಅವ್ರಿಗೆ ಹೋಗಿ ತೋರಿಸಿದ ಮೇಲೆ ಅಲ್ಲಿ 1 ತಿಂಗಳು ಅವ್ರ ಕೈಯಾಗೆ ಅದನ್ನು ಏನೇನು ಮಾಡಬೇಕು ಮತ್ತೆ ಚೇಂಜಸ್ ಮಾಡಬೇಕು ಅಲ್ಲಿ ಹೋಗೋದು ಕೊಡೋದು. ಹೀಗಾಗಿ ಅದು ಅತ್ಯುನ್ನತ ಪೇಂಟಿಂಗ್. ಇವತ್ತಿಗೆ ಅದು ಕಮಲಾಪುರ ಮ್ಯೂಸಿಯಂನಲ್ಲಿ ನೋಡೋಕ್ಕೆ ನೋಡ್ಬೋದು. ಅಂದ್ರೆ ವಿಜಯನಗರದ ಈ ವಿಜಯನಗರ ವಿರೂಪಾಕ್ಷ ದೇವಸ್ಥಾನದಲ್ಲಿ ಹಾ. ಮೇಲ್ಛಾವಣಿ ಒಳಭಾಗದಲ್ಲಿ ಒಳಭಾಗದಲ್ಲಿದ್ದಂಥ ಪೇಂಟಿಂಗ್ ಪಂಪ ಕಲ್ಯಾಣ ಚಿತ್ರಗಳು ಅವ್ರದ್ದು ಕಂಪ್ಲೀಟ್ ಪ್ಯಾನಲ್ ಮಾಡಿಸ್ಬೇಕಂತಿತ್ತು. ಹ್ಮ್. ಕಂಪ್ಲೀಟ್ ಆ ಪ್ಯಾನಲ್ ನೀನು ಹ್ಮ್. ಮೇಲ್ಗಡೆ ಅದಲ್ಲ. ಹ್ಮ್. ಏನಾಯ್ತಂದ್ರೆ ಪಾಪ ಅವರು ಮೈಸೂರಿಗೆ ಟ್ರಾನ್ಸ್ಫರ್ ಆಗೋಗಿತ್ತು. ಹೋದ್ಮೇಲೆ ಅಲ್ಲಿ ಮಣಿ ಅಂತೇಳಿ ಒಬ್ರು ಯಾರು ತಮಿಳ್ರು ಇದ್ರು. ಹ್ಮ್. ನಾನು ಕೇಳಿದೆ, ಅವ್ರಿಗೆ ಇಂಟ್ರೆಸ್ಟ್ ಇದ್ದಿಲ್ಲ ಅಷ್ಟು. ಹ್ಮ್. ಅದು ಒಂದು ಪೇಂಟಿಂಗ್ ಮಾತ್ರ ಅಲ್ಲೇ. ವಿಜಯನಗರ ಶೈಲಿಯಲ್ಲಿ ನೀವು ಹಲವಾರು ಚಿತ್ರ ಪಂಪ ಕಲ್ಯಾಣ ಚಿತ್ರಗಳು ಪಂಪ ಮಾಡಿದ್ರಿ. ಕಲ್ಯಾಣ, ಆಮೇಲೆ ರಾಘವೇಂದ್ರ ಸ್ವಾಮಿಗಳದು, ಆಮೇಲೆ ಕೃಷ್ಣ ರುಕ್ಮಿಣಿ, ಕೃಷ್ಣ ರುಕ್ಮಿಣಿ ವಿಜಯನಗರ ಶೈಲಿಯಲ್ಲಿ ಪೇಂಟಿಂಗ್ ಮಾಡಿ. ಪೇಂಟಿಂಗ್. ಅನಂತರ ನಿಮಗೆ ಈ ಚಿತ್ರಕಲೆ ನೀವು ಉಳಿಸಿದ ತಕ್ಷಣ ನಿಮ್ಗೆ ಬೇರೆ ಬೇರೆ ಕಡೆ ಅಂದರೆ ಬೇರೆ ಬೇರೆ ಹೊರದೇಶಗಳಿಂದ ಕೂಡ ನಿಮ್ಗೆ ಬೇಡಿಕೆ ಬಂತು. ಹೌದು. ಯಾವ್ಯಾವ ದೇಶಗಳಿಗೆ ನಿಮ್ಮ ಕಲಾಕೃತಿ? ಈಗ ಫಸ್ಟ್ ನಮ್ದು ಏನಂದ್ರೆ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಅವರು, ಹ್ಮ್. ಅವ್ರ ಮನೇಲಿ ಒಂದು ಪೇಂಟಿಂಗ್ ಇದೆ. ಹ್ಮ್. ಅದು ಗಿಫ್ಟ್ ತೊಗೊಂಡ್ರು ನಮ್ಮ ಹತ್ರ ಖರೀದಿ ಮಾಡಿ ಅವ್ರಿಗೆ ಗಿಫ್ಟ್ ಕೊಟ್ಟಿರ್ತಾರೆ. ಹ್ಮ್. ಹೌದು. ಅವರು ಆಮೇಲೆ ಇಕ್ಬಾಲ್ ಅನ್ಸಾರ್ ಮನೆಯಾಗ ಅದ. ಆಮೇಲೆ ಅಬ್ದುಲ್ ಕಲಾಂ ಅವ ಮಂತ್ರಾಲಯಕ್ಕೆ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಭೇಟಿ ಕೊಟ್ಟಾಗ ಹ್ಮ್. ಆಗಿನ ಸ್ವಾಮಿಗಳ ಆಪ್ತ ಕಾರ್ಯದರ್ಶಿಗಳಾದ ರಾಜಗೋಪಾಲಾಚಾರ್ಯರು ಇವರಿಗೆ ಒಂದು ಕಾನ್ಸೆಪ್ಟ್ ಹೇಳಿದರು. ರಾಯರ ದರ್ಶನ ಮಾಡ್ತಾರೆ, ಕಲಾಂ ಅವ್ರು ಬಂದು ರಾಯರ ದರ್ಶನ ಮಾಡ್ತಕ್ಕಂಥ ಒಂದು ಚಿತ್ರ ತೆಗೆದುಕೊಡ್ಬೇಕು ಅಂತ ಹೇಳಿದ್ರು. ಇವರು ಅದನ್ನು ತಂದು ಕೊಟ್ಟರು. ಕಲಾಂ ಅವ್ರ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಾಗ ಮಠದ ವತಿಯಿಂದ ಆ ಕಲಾಕೃತಿನೇ ಅವರಿಗೆ ಗಿಫ್ಟ್ ಆಗಿ ಕೊಡ್ತೀವಿ. ಅದನ್ನು ಬಹಳ ಶ್ರದ್ಧೆ ಪ್ರೀತಿಯಿಂದ ಅವರು ಕಲಾಂ ಸರ್ ಅವರು ತಗೊಂಡು ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಇವರ ಚಿತ್ರ ಅಲ್ಲಿ ಇದೆ. ಕಲಾಂ ಅವರು ಒಯ್ದು ಅಲ್ಲೇ ಇಟ್ಟಿದ್ದಾರೆ. ಅದನ್ನ ಮಂತ್ರಾಲಯದಿಂದ ವಿಜಯ್ ವಿಠಲ್ ಪ್ರಶಸ್ತಿ ಬಂತು, ವಿಜಯ್ ವಿಠಲ್ ಪ್ರಶಸ್ತಿ ಬಂತು. ಸಂಘ ಸಂಸ್ಥೆಗಳೆಲ್ಲ. ಆಮೇಲೆ ಕೆಲವು ಪುಸ್ತಕಗಳಿಗೂ ಕೂಡ ಮುಖಪುಟ ಚಿತ್ರಗಳನ್ನು ಕೂಡ ರಾಘವೇಂದ್ರ ಬಯ್ಯಾಪುರ ಅವರು ಮಾಡಿದ್ದಾರೆ. ಆಮೇಲೆ ಯಾಜ್ಞವಲ್ಕರ್ ಚಿತ್ರವನ್ನು ಇವರು ತೆಗೆದಿದ್ದಾರೆ. ಸಾಕಷ್ಟು ಈ ಥರದ ಚಿತ್ರಗಳು ಇವೆ. ಆಮೇಲೆ ಒಂದು ಭಾಳ ಅಪರೂಪದ್ದಂದರೆ ನೀವು ನಿಮ್ಮ ತಂದೆಯವ್ರ ಚಿತ್ರ ತೆಗೆದ ಬಗ್ಗೆ ಹೇಳ್ರಿ. ಭಾಳ ಬ್ಯೂಟಿಫುಲ್ ಆದ ಚಿತ್ರ, ಕಣ್ಣು ಮುಂದೆ ಬರುವಂಥ ಚಿತ್ರ. ಅದ ನನಗೆ ಏನು ಒಂದು ದುಃಖ ಅಂದರೆ ಅವ್ರಿದ್ದಾಗ ಇಳಿಸ್ಬೇಕಾಗಿತ್ತು. ಅದು ಯಾಕೋ ಅದು ಪ್ರೇರಣೆ ಆಗಲಿಲ್ಲ. ನಮ್ಮ ತಂದೆಯವರು ಹೋದ್ಮೇಲೆ 1 ವರ್ಷಕ್ಕೆ ಅದನ್ನ ನಾನು ಪೇಂಟಿಂಗ್ ಸ್ಟಾರ್ಟ್ ಮಾಡಿದೆ. ಅದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದಲು ಒಂದು 1-2 ತಿಂಗಳ ಬರೀ ಕಲ್ಪನೆ ಮಾಡ್ಕೊಂಡಿದ್ದೆ, ಹೇಗಿರ್ಬೇಕು ನೋಡಿದವ್ರೆ ಭಾಳ ಮೆಚ್ಚಬೇಕು ಆ ಥರ ಅವ್ರದ್ದು ಒಂದು ಕಾನ್ಸೆಪ್ಟ್ ಮಾಡ್ಕೊಂಡೆ. ಅದ್ರ ಪಕ್ಕದಲ್ಲಿ ಒಂದು ನಮ್ಮ ತಂದೆಯವರು ಹನುಮಂತ ಗುಡಿ ಅರ್ಚಕರು. ಹೀಗಾಗಿ ಅಲ್ಲಿ ಹನುಮಪ್ಪನ ಮೇಲ್ಗಡೆ. ಆಮೇಲೆ ಅಲ್ಲಿ ಕೋತಿ ಹಾಕದ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಏನೇ ಫಂಕ್ಷನ್ ಮಾಡಿದ್ರು ಅವತ್ತಿನ ದಿವಸ ಕೋತಿ ಬರೋದು. ಕೋತಿ ಬಂದು ನಮ್ಮ ತಂದೆಯವ್ರ ಹತ್ರನೇ ಕೊಡೋದು. ಅದು ಅವ್ರು ಏನಾದ್ರು ತಿನ್ಸೋದು ಅದು ಮತ್ತೆ ಹೋಗ್ಬಿಡೋದು. ಫಂಕ್ಷನ್ ಇದ್ರೆ ಮನೇಲಿ ಮುಂಜಿ ಲಗ್ನ ದೇವ್ರ ಊಟ ಏನೇ ಇರಲಿ ಬಂದ್ಬಿಡೋದು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಕೋತಿನ ಅಲ್ಲಿ ಕೂಡಿಸಿದ್ದೆ. ಆಮೇಲೆ ಜಾಲಿವಾಳ ಶ್ರೀನಿವಾಸ್ ಅವರು ಸ್ವತಃ ನೋಡಿದ್ದು ಇವತ್ತಿಗೆ ಬೇಕಾದ್ರೆ ಹೇಳ್ತಾರೆ. ಹೊರಗಡೆ ಇಂದ ನೋಡಿ ಗರ್ಭಗುಡಿ ಹತ್ರ ಹೋಗ್ಬೇಕಾದ್ರೆ ಒಂದು ಕೋತಿ ಇವ್ರ ಹತ್ರ ಗರ್ಭಗುಡಿಗೆ ಹೋಗ್ತಾರೆ. ಕೋತಿ ಒಳಗೆ ಹೋಗ್ತಾ ಏನು ಮಾಡಿತ್ತಂತ ಇವ್ರು ಅವಸರಲ್ಲೇ ಹೋಗಿ ನೋಡಿದ್ರೆ ಅಲ್ಲಿ ಕೋತಿ ಇಲ್ಲ. ನಮ್ಮ ತಂದೆಯವರು ಒಬ್ಬರು ಇದ್ರಲ್ಲಿ, ಅಲ್ರಿ ರಮಾಚಾರ್ಯ ಕೋತಿ ಬಂತಲ್ರಿ ಇಲ್ಲಿ ಬಿಡ್ರಿ, ಯಾವ ಇಲ್ಲಿ ಕೋತಿ ಬಂದಿಲ್ಲ ಅಂತ ಹೇಳಿದ್ರು. ಅದು ಒಂದು ಪವಾಡ, ನನ್ನ ಕಣ್ಣಾರೆ ನೋಡೀನಿ ಅಂತೇಳಿ ಅವ್ರು ನನಗೆ ಹೇಳಿದ್ರು ಜಾಲಿವಾಳ ಶ್ರೀನಿವಾಸ. ಮತ್ತೆ ನಿಮ್ಮ ಚಿತ್ರಗಳು ಯಾವ್ಯಾವ ದೇಶಕ್ಕೆ ಹೋಗಿದೆ? ಅಮೇರಿಕಕ್ಕೆ ಒಂದು ಹೋಗ್ಯಾವ, ಆಮೇಲೆ ಬಾಂಬೆ ಹೋಗ್ಯಾವ್ರು. ಈಗ ಸದ್ಯ ಎಡನ್ಬರ್ಗಿಗೆ ಹೋಗ್ತಾ ಇದ್ದೆ. ಬೆಂಗಳೂರು, ಬಾಂಬೆ, ಈ ಕಡೆ ಗುಲ್ಬರ್ಗ, ಮಂಗಳೂರು, ಉಡುಪಿ ಅಲ್ಲೆಲ್ಲ ಪೇಂಟಿಂಗ್ಸ್ ಎಲ್ಲ. ಮತ್ತು ಈ ಚಿತ್ರಕಲೆ ಬಗ್ಗೆ ನೀವು ಅಂದರೆ ಯಾವುದೇ ಪ್ರಚಾರವನ್ನು ಬಯಸದೆ ಭಾಳ ಅತ್ಯುತ್ಕೃಷ್ಟವಾದ ಕಲಾಕೃತಿಗಳನ್ನು ಚಿತ್ರಿಸ್ತಾ ಇದ್ದೀರಿ. ಮತ್ತು ಮುಂದಿನ ದಿನಗಳಲ್ಲಿ ಎಂಥ ಚಿತ್ರ ತೆಗಿಬೇಕಂತ ನಿಮ್ಮಲ್ಲಿ ಹಂಬಲ ಇದೆ? ಈಗ ಎಕ್ಸಾಂಪಲ್ ಈ ಡಾಕ್ಟರ್ ಮಹೇಂದ್ರ ಅವರು ದೊಡ್ಡ ಸೈಜ್ ಬೇಕಂತೇಳಿ ಮನಸ್ಸಿನಾಗ ಇತ್ತು, ದೊಡ್ಡ ಪೇಂಟಿಂಗ್ ಯಾವಾಗ ಮಾಡ್ತೀನಿ. ಹಾಗಾಗಿ ಈಗ ಅದೊಂದು ಅವಕಾಶ, ಒಳ್ಳೆ ಅವಕಾಶ. ಅದು ದೊಡ್ಡ ಇನ್ನೂ ದೊಡ್ಡ ಪೇಂಟಿಂಗ್ ಮಾಡ್ಬೇಕಂತ ನನಗೆ ಆಸೆ. ಆದ್ರೆ ಅದನ್ನ ಯಾರಾದರೂ ಅದಕ್ಕೆ ಸ್ಕೋಪ್ ಕೊಟ್ಟರೆ ಮಾಡ್ಬೇಕು, ಪ್ರೋತ್ಸಾಹ ಕೊಟ್ಟರೆ. ಈಗ ಅವ್ರು ಡಾಕ್ಟರ್ ಅಂದ್ರೆ ನೋಡೋಣ ಅದು ಯಾವ ಸೈಜ್. ಈ ಚಿತ್ರಕಲಾವಿದರಿಗೆ ಹಂಪಿ ಭಾಳ ಪ್ರಿಯವಾದ ಸ್ಥಳ. ಹೌದು.
ನೀವು ಒಬ್ಬ ಚಿತ್ರಕಲಾವಿದರಾಗಿ ಹಂಪೆಯನ್ನು ಹೆಂಗೆ ನೋಡಿ? ಅದು ಒಂದು ಹಂಪೆ ಧಾರ್ಮಿಕವಾಗಿ ನೋಡ್ಬೋದು, ಐತಿಹಾಸಿಕವಾಗಿ ನೋಡ್ಬೋದು, ಇನ್ನೊಂದು ಪುರಾಣ. ಪುರಾಣ. ಈ ಮೂರು ದೃಷ್ಟಿಯಿಂದ ನಾನು ಅದನ್ನು ನೋಡ್ತೀನಿ. ನೋಡಿ, ಪ್ರಾಕೃತಿಕವಾಗಿ ನೋಡ್ಬೋದು. ಹೌದು. ಪ್ರಾಕೃತಿಕವಾಗಿ ಐತಿಹಾಸಿಕವಾಗಿ ಇಲ್ಲ. ಈಗ ನಾವು ಅದು ಏನಂದರೆ ನೀವು ಅಡ್ಡಾಡಿ ನೋಡೋದಲ್ಲ, ನೀವು ಎಷ್ಟು ಪೇಂಟಿಂಗ್ ಒಂದೇ ಬಿಲ್ಡಿಂಗ್ನ ಹಲವಾರು ಟೈಪ್ ನಾವು ಮಾಡ್ಬೋದು. ಒಂದೇ ಗೋಪುರ ಅಥವಾ ದೇವಸ್ಥಾನನ ಬೇರೆ ಬೇರೆ ಟೈಮ್ನಲ್ಲಿ ಬೆಳಗಾರಿ, ಸಾಯಂಕಾಲ, ಮಧ್ಯಾಹ್ನ ಎಂಗಲ್ಸ್ ಟೈಪ್ ಸಿಗ್ತಾವಲ್ಲ, ಅವನ್ನೇ ಒಂದು 10 ಮಾಡ್ಬೋದು ಒಂದೇ ಇದು. ಅಂಥ ಒಂದು ವರ್ಕ್ ಅದರಲ್ಲಿ ಹಂಪಿಯಲ್ಲಿ ಸಿಗ್ತದೆ. ನೀವು ಹಂಪಿಯಲ್ಲಿ ಗೆದ್ರಿ ಅಂದರೆ ಎಲ್ಲ ಕಡೆ ಗೆದ್ದಂಗೆ ಪೇಂಟಿಂಗ್. ಹಂಪಿ ಪೇಂಟಿಂಗ್ ಮಾಡಿ ಹೌದು ಅನ್ಸ್ಕೊಂಡ್ರೆ ನೀವು ಕ್ಲಿಕ್ ಆದಂಗೆ. ಅದು ಭಾಳ ಟಫ್. ಸ್ಟೋನ್ ವರ್ಕು, ಆ ಸ್ಟೋನಿಗೆ ಬೆಳಕು ಬಿದ್ದಾಗ ಹೆಂಗಿರ್ತದೆ, ಬೆಳಗಿನ ಸ್ಟೋನು ಕಲರ ಬೇರೆ, ಮಧ್ಯಾಹ್ನ ಸ್ಟೋನ್ ಕಲರ ಬೇರೆ, ಅದೇ ಸ್ಟೋನೇ ಬೇರೆ ಬೇರೆ ರೀತಿಯಿಂದ ಕಲರ್ ಇರ್ತವೆ, ಶೇಡ್ಸ್ ಚೇಂಜ್ ಆಗ್ತಾ ಇರ್ತದೆ. ಅಲ್ಲಿ ಹೆಂಗೆ ಕುಂದ್ಕೊಳ್ಳೋಕೆ ಸಂಗೀತ, ಅಲ್ಲಿ ಸ್ಟೇಜ್ನಾಗ ಹಾಡ್ಯಾರ ಅಂದ್ರೆ ದೊಡ್ಡ ಕಲಾವಿದ ಅಂತ. ಅದ್ರಂಗ ಹಂಪಿ ಒಳಗೆ ಏನು ನಾವು ಮಾಡಿ ಜಯಿಸ್ತೀವಿ, ಅಲ್ಲಿ ನಮಗೊಂದು ತೃಪ್ತಿ ಸಿಗ್ತದೆ. ಇವತ್ತು ನಮ್ಮ ರಾಘವೇಂದ್ರ ಬಯ್ಯಾಪುರ ಅವರ ಮನೆಗೆ ಡಾಕ್ಟರ್ ಅಮರೇಶ್ ಪಾಟೀಲ್ ಸರ್ ಬಂದಿದ್ದಾರೆ. ಕವಿ ಹೃದಯದ ಮತ್ತು ದಲಿತ ಕಲೆಗಳನ್ನು ಪ್ರೀತಿಸುವಂಥ ವೈದ್ಯರು. ಡಾಕ್ಟರ್ ಅಮರೇಶ್ ಪಾಟೀಲರು ನಮ್ಮ ಬಯ್ಯಾಪುರ ರಾಘವೇಂದ್ರ ಅವರ ಚಿತ್ರಕಲೆ ಕುರಿತಾಗಿ ಏನು ಅವರು ಅಭಿಪ್ರಾಯವನ್ನು ನಾವು ಕೇಳ. ಒಂದು ಮೇರು ಪರ್ವತ ಬಗ್ಗೆ ಒಂದು ಹಳ್ಳಿ ಮಾತಾಡ್ದಂಗೆ ಆಗ್ತದೆ. ನನ್ನ ಕೇಳೋದಾದರೆ ನಮ್ಮೂರಿನ ಪ್ರತಿಭೆ, ನಮ್ಮೂರು ಅಂತ ಹೇಳ್ಕೊಳೋದಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಸರ್. ನಿಮ್ಮ ಇದಕ್ಕೆ ಇದಿಲ್ಲ, ಭಾಳ ತಾಯಿ ಸರಸ್ವತಿ ಒಲ್ದಿದ್ದಾಳೆ. ಈ ಕಲೆಗಳಿಗೆ ಬೆಲೆ ಇಲ್ಲ. ಪ್ರತಿಯೊಂದು ಸಣ್ಣ ಸಣ್ಣ ವಿವರಣೆ ಕೂಡ ಭಾಳ ಕಲಾತ್ಮಕ ಏನು ಮಾಡ್ತಿದ್ರಲ್ಲ ಸರ್, ಅದು ಕೂಡ ಎಲೆಮರೆಕಾಯಿ ಹಾಗೆ. ನಮ್ಮೂರವ್ರು ಅಂತ ಹೇಳ್ಕೊಂಡು ನಮಗೆ ಇವತ್ತು ಗೊತ್ತಾಗಿದೆ ಅಂದರೆ ನಮ್ಮದು ಇದು ಏನೋ ನಾವೇ ಎಡವಿದ್ವಿ ಅಥವಾ ನಾವೇನೋ ಒಂದು ಕಳ್ಕೊಂಡಿದ್ವಿ ಅಂತ ಅನ್ಸುತ್ತೆ. ಇನ್ನಿಲ್ಲಾದ್ರೂ ಕೂಡ ನಮ್ಮೂರಿನ ಪ್ರತಿಭೆ, ಅದೇನೋ ಅಂತಾರಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಸೊ ನಮ್ಮೂರಿನ ನಮಗೆ ಇದಿಲ್ಲ. ಬಟ್ ಇಲ್ಲಿ ಸುತ್ತ ಅಲ್ಲೊಂದು ಫೋಟೋ ಕಾಣಿಸ್ತಾ ಇದೆ, ನೋಡ್ಬೋದಾದ್ರೆ ಅದು ಹಂಪಿಯ ಕಲ್ಲಿನ ರಥ. ಆ ಕಲ್ಲಿನ ರಥನ ಪೇಂಟಿಂಗು ಈ ಗಂಗಾವತಿಯಿಂದ ಯುರೋಪಿನ ಎಡನ್ಬರ್ಗ್ಗೆ ಎಕ್ಸ್ಪೋರ್ಟ್ ಆಗ್ತಿದೆ. ಅಂದರೆ ನಮ್ಮೂರಿಂದ ಬರೀ ಭತ್ತ ಅಷ್ಟೇ ಎಕ್ಸ್ಪೋರ್ಟ್ ಆಗ್ತಿದ್ವಿ ಅಂದ್ಕೊಂಡ್ವಿ, ಪ್ರಾಣೇಶ್ವರ ಅಷ್ಟೇ ಎಕ್ಸ್ಪೋರ್ಟ್ ಆಗ್ತಾ ಇದ್ರು, ದುಬೈಗಿದೆ ಅಂತೇಳಿ. ಇವತ್ತು ನಮ್ಮೂರಲ್ಲೂ ಕೂಡ ಇನ್ನೂ ಭಾಳಷ್ಟು ಜನ ಇದ್ದಾರೆ ಅಂತ. ಅದರಲ್ಲಿ ನಿಮ್ಮಂಥ ಈ ಕಲೆಗಳನ್ನ ಆರಾಧಿಸುವಂಥ ಈ ಕಲಾ ಆರಾಧಕ ಅಥವಾ ಏನು ಹೇಳ್ಬೇಕಂತ ಗೊತ್ತಾಗ್ತದೆ ಸರ್. ನಿಮ್ಮ ಮೇರು ಪರ್ವತಕ್ಕೆ ಶರಣಾರ್ಥಿ ಅಂತ ಹೇಳ್ತಾ ಇಂಥವ್ರನ್ನ ನಮ್ಮ ಗಂಗಾವತಿ ಪರಿಚಯಿಸ್ತಾರಂತ ನಿಮ್ಮ ತಂಡಕ್ಕೂ ಶರಣಾರ್ಥಿ. ನಿಮ್ಮಿಂದ ಅಟ್ಲೀಸ್ಟ್ ಒಂದು 5 ಜನ ಆದರೂ 10 ಜನ ನಮ್ಮ ಗಂಗಾವತಿನ ಇನ್ಸ್ಪಿರೇಷನ್ ತೊಗೊಂಡು ಬಂದರೆ ಮತ್ತೊಮ್ಮೆ ಆ ವಿಜಯನಗರದ ಗತಾವೈಭವ ಮತ್ತೆ ಮಾಡಿ ಕಳಿಸ್ಬೋದು ಅಂತ ಹೇಳ್ತಾ ನೀವು ಅನಂತ ಕೋಟಿ ನಮಗೆ ಕಳಿಸ್ತೀವಿ. ಈಗ ನಾವು ಈ ಪೇಂಟಿಂಗು ಒಂದು ವಿಜಯನಗರ ಇದರೊಳಗೆ ಒಂದು ಏನಂತೀವಿ ನಾವು, ಪುಷ್ಕರಣಿ ಸಾಯಂಕಾಲದ ಸಮಯದಲ್ಲಿ ಹೇಗೆ ಕಾಣುತ್ತೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಈ ಆಯಿಲ್ ಪೇಂಟಿಂಗ್ನ ನಾನು ಬಳಸ್ತಾ ಇರೋದು. ಇದರಲ್ಲಿ ಸಾಯಂಕಾಲದ ವರ್ಣಗಳು ಏನಿರ್ತಾವೋ ಅವನ್ನೆಲ್ಲ ನಾವು ಕಂಪೋಸ್ ಮಾಡ್ತಾ ಬರ್ತೀವಿ. ಬಣ್ಣಗಳು ಇದು ಬೇಸಿಕ್ ಕೋಟಿಂಗ್. ಇದು ಫಿನಿಶಿಂಗ್ ಆಗಬೇಕಾದ್ರೆ 3 ರಿಂದ 4 ಸ್ಟೆಪ್ಪು ತೊಗೊಳ್ತಾರೆ. ಅದು ಫೈನಲ್ ಆಗೋವರೆಗೂ ನಾವು ಅದನ್ನು ಏನು ಮಾಡ್ತೀವಿ, ಟಚಪ್ ಮಾಡ್ತಾ ಇರ್ತೀವಿ. ನಮಗೆ ಅಕ್ಯುರೇಟ್ ಬರಬೇಕಾದ್ರೆ ಅದೊಂದು 2-3 ಕೋಟಿಂಗ್ ಆಗ್ತದೆ. ಇದು ಏನಂದರೆ ಆಯಿಲ್ ಕಲರು ಬೇಗ ಡ್ರೈ ಆಗಲ್ಲ. ಹೀಗಾಗಿ ನಾವು ಒಂದು ಬೇಸ್ ಹಾಕ್ಕೊಂಡು ಅದನ್ನ ಡ್ರೈ ಮಾಡ್ಲಿಕ್ಕೆ ಬಿಡ್ತೀವಿ. ಆಮೇಲೆ ಸೆಕೆಂಡ್ ನನ್ನ ಪದ್ಧತಿ, ಒಬ್ಬೊಬ್ಬರು ಒಂದೊಂದು ಶೈಲಿ ಇರ್ತದೆ. ಒಂದ ಸಲಕ್ಕೆ ಮುಗಿಸಿಬಿಡ್ಬೋದು ಅಂತ ಕಲಾವಿದರು ಇದ್ದಾರೆ. ಆಮೇಲೆ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಮಾಡೋರು ಕಲಾವಿದರು. ಆದರೆ ನಾವು ಒಂದು 3 ಸ್ಟೆಪ್ ನಾನು ಮಾತ್ರ 3 ಸ್ಟೆಪ್ಸಲ್ಲಿ ಅದನ್ನು ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೆ ನಾವು ಮೀಡಿಯಮ್ ಅಂತೀವಿ, ಲಿನ್ಸಿಡ್ ಆಯಿಲ್ ಅಂತ ಹೇಳ್ತೀವಿ. ಇದು ಬಣ್ಣ ಗಟ್ಟಿತ್ತಂದರೆ
ಇದನ್ನು ಸ್ವಲ್ಪ ತೊಗೊಂಡಿದ್ದಾದರೆ ಅದು ಲೂಸ್ ಆಗ್ತದೆ. ನೀವು ಇಷ್ಟು ಪೇಂಟಿಂಗ್ ಮಾಡಿರಿ, ಇದರಲ್ಲಿ ನಿಮಗೆ ಇಷ್ಟವಾದ ಪೇಂಟಿಂಗ್, ನೀವು ತೆಗೆದ ಚಿತ್ರಗಳಲ್ಲಿ ನಿಮಗೆ ಇಷ್ಟವಾದ ಪೇಂಟಿಂಗ್ ಯಾವುದು? ನನಗೆ ಫಸ್ಟ್ ಸುಶೀಂದ್ರ ತೀರ್ಥ ಕೃಷ್ಣನ್ ಕೃಷ್ಣನ್ ಕೂಡಿಸಿದ್ದು ಅದು ನನಗೆ ಭಾಳ ಭಾಳ ಸಂತೋಷ ಕೊಡ್ತದೆ. ಯಾಕಂದ್ರೆ ಅಲ್ಲಿ ಎಲ್ಲಿ ಅಂಥ ದೃಶ್ಯಗಳು ಇದ್ದಿಲ್ಲ, ರಾಯರ ಹತ್ರ ಇದ್ದು. ಆದ್ರೆ ನನಗೆ ಅದು ತಲೆಗೆ ಹಾಕಿ ಬಂತದು. ಅದನ್ನು ನಾನು ತೊಡೆ ಮೇಲೆ ಕೃಷ್ಣನ್ ಕೂಡಿಸುವಂಥ ಒಂದು ಕಲ್ಪನೆಯಿಂದ ಮಾಡಿದ್ದೆ. ನಾನು ಭಾಳ ಖುಷಿ ಕೊಟ್ಟಿದ್ದು. ಸೆಕೆಂಡ್ ವಿಜಯನಗರ ಶೈಲಿ ಪೇಂಟಿಂಗು, ಇದರಲ್ಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಮ್ಯೂಸಿಯಂ ಅದೊಂದು ಭಾಳ ನನಗೆ ಜೀವನದಲ್ಲಿ ಮರೆಯದಂಥ ಘಟನೆಗಳು. ಒಂದು ರಾಘವೇಂದ್ರ ಸ್ವಾಮಿ ವಿಜಯನಗರ ಶೈಲಿಯ ಪೇಂಟಿಂಗ್, ಇವು ಮೂರು ನನಗೆ ಭಾಳ ಇಷ್ಟ ಆಗ್ತದೆ. ಎಲ್ಲವೂ ಇಷ್ಟನೇ, ಆದ್ರೆ ಅತಿ ಹತ್ತಿರ ಅನ್ನೋದು ಮೂರು ಪೇಂಟಿಂಗ್. ಇದು ಕೂಡ ಮತ್ತೆ ಇದು ಕೂಡ ಪೇಂಟಿಂಗ್ ಭಾಳ ಅದ್ಭುತವಾದ ಚಿತ್ರ ಇದೆ ಸರ್. ಮುಂದೆ ಚಿತ್ರಕಲೆ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ, ಮುಂದೆ ನಿಮ್ಮ ಉದ್ದೇಶ ಏನು? ಅಂದರೆ ಚಿತ್ರವನ್ನು ತೆಗಿತಾ ಇರ್ತಕ್ಕಂಥದ್ದು ಅಥವಾ ಇನ್ನೇನು ಚಿತ್ರಕಲೆ ಆಸಕ್ತಿಯಿಂದ ಬಂದವರಿಗೆ ಕಲಿಸ್ಬೇಕಂತ ವಿಚಾರ ಏನಾದರೂ ಇದೆನಾ? ಅದೇ ಬಂದರೆ ಹೇಳ್ಬೋದು, ಆದ್ರೆ ಈಗಿನ ಒಂದು ವಿದ್ಯಮಾನಗಳಲ್ಲಿ ಕಲಿಯೋದು ಭಾಳ ಕಷ್ಟ. ಪೇಷನ್ಸ್ ಬೇಕು. ಅದು ನಾವು ಹೊರಗೆ ಬರ್ಬೇಕಂದ್ರೆ, ನಾನು ಹೊರಗೆ ಬರ್ಬೇಕಂದ್ರೆ ಕಲ್ತ ಮೇಲೆ ಪೇಂಟಿಂಗ್ ಹೊರಗೆ ಬರ್ಬೇಕಂದ್ರೆ ಕನಿಷ್ಠ ಒಂದು 15 ವರ್ಷ ತಗೊಳ್ತೀವಿ. ಹೌದು. ಅಂದ್ರೆ ಈಗ ನಾವು ತರಕಾರಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಆರಿಸ್ತೀವಿ, ಚಲೋನೇ ಹುಡುಕ್ತೀವಿ ತರಕಾರಿನ. ಇದು ಅವಶ್ಯಕತೆ ಇಲ್ಲ. ಅದರಲ್ಲಿ ಪೇಂಟಿಂಗ್ ಅಂದ್ರೆ ಅವನಿಗೆ ಸ್ಪೆಷಲಿ ಇಂಟ್ರೆಸ್ಟ್ ಇರಬೇಕು, ಅದಕ್ಕೆ ಇನ್ವೆಸ್ಟ್ ಮಾಡ್ತಕ್ಕಂಥ ಅವನ ಮನಸ್ಸು ಇರಬೇಕು. ಅವ್ರು ಸಿಗ್ಬೇಕಂದ್ರೆ ಭಾಳ ಕಷ್ಟ. ಅದು ಅದು ಕಷ್ಟ. ಯಾಕಂದ್ರೆ ಆ ಪೇಂಟಿಂಗ್ ಅವ್ರನ್ನ ತಟ್ಟಬೇಕು, ಮನಸ್ಸಿಗೆ ತಾಟುವಂತೆ ಅದು ಮುಟ್ಟಬೇಕು, ಅದು ಸೆಳಿಬೇಕು. ಅದು ನಾವು ಏನೋ ಮಾಡ್ತಂದ್ರೆ ಸುಮ್ಮನೆ ನೋಡ್ತಾರ ಹೋಗ್ತಾರೆ. ಆ ಪೇಂಟಿಂಗ್ನಲ್ಲಿ ಒಂದು ಸೆಳೆತ ಇರ್ಬೇಕು, ಮಾತಾಡ್ಬೇಕು ಅವ್ರ ಜೊತೆಗೆ, ಸಂವಾದ ಮಾಡ್ಬೇಕು. ಅವಾಗ ಅದು ವ್ಯಾಪಾರ ಆಗ್ತದೆ. ಮನುಷ್ಯ ಸಹಜವಾಗಿ ಸೆಳೆದ ಮೇಲೆ ಆ ಕೃತಿ ಬೇಕು ಅಂತ ಅನಿಸ್ತದೆ ವೀಕ್ಷಕನಿಗೆ. ತಗೋಬೇಕಂತ ಮನಸ್ಸಿಗೆ ಯಾರು ಬರ್ತದ, ಹೌದು, ಅದು ಮುಂದಿಂದು. ಹೌದೌದು, ಬಿಟ್ಟಿದ್ದು. ಆಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಮಾಡರ್ನ್ ಪೇಂಟಿಂಗ್ ಅಂತ ಭಾಳ ಮಾರ್ಕೆಟ್ಗೆಲ್ಲ ಇದಾಗ್ತದೆ. ಆದರೆ ಅದ ಮನೆ ಹಾಕುವಂಥವ್ರು ಯಾರು ಇಲ್ಲ. ಈಗ ನಾ ಮಾಡಿದ ಮಾಡರ್ನ್ ಪೇಂಟಿಂಗ್ ನನ್ನ ಮನೆಗೆ ಹಾಕೋಬೇಕು ಅಷ್ಟೇ. ಮನುಷ್ಯನ ಹತ್ತಿರ ಹೋಗುವಂಥ ಪೇಂಟಿಂಗ್ ಮಾಡ್ಬೇಕನ್ನೋದು ನನ್ನ ಉದ್ದೇಶ. ಸಾಮಾನ್ಯ ವ್ಯಕ್ತಿಗೂ ಅದು ಅರ್ಥ ಆಗ್ಬೇಕು, ಸೆಳೆತಾ ಇರ್ಬೇಕು. ಅದು ರಿಯಲಿಸ್ಟಿಕ್ ಮಾತ್ರ ಬರ್ತದೆ, ಉಳಿದು ಬರೋದು. ಈಗ ನೋಡುವಂಥ ವ್ಯಕ್ತಿ ಇದು ಚೆನ್ನಾಗ್ಯದ ಚೆನ್ನಾಗಿಲ್ಲ ಅಷ್ಟೇ ಗೊತ್ತಾಗ್ತದೆ. ಅದು ಯಾಕೆ ಚೆನ್ನಾಗ್ಯದ ಯಾಕೆ ಚೆನ್ನಾಗಿಲ್ಲ ಅದು ಗೊತ್ತಿಲ್ಲ. ಹೀಗಾಗಿ ಸ್ವಲ್ಪ ಅದನ್ನ ನೋಡುಗನು ಸಹಿತ ಟ್ರೈನಿಂಗ್ ತಗೋಬೇಕು ಅನ್ಸುತ್ತೆ. ನನ್ನ ಉದ್ದೇಶ ಪ್ರಿಪರೇಷನ್ ಬೇಕು. ಪೇಂಟಿಂಗ್ ಹೆಂಗ್ ನೋಡ್ಬೇಕು, ಅದು ಏನ್ ಮಾಡ್ಬೇಕು, ಅದನ್ನ ಹೆಂಗೆ ನಾವು ಆ ಕಲೆಯನ್ನು ಹೆಂಗ್ ಸವಿಬೇಕು, ಅದ್ರೊಳಗಡೆ ಏನಿದೆ ಅರ್ಥ, ಯಾವ ಬಣ್ಣ ಯಾವ ಅರ್ಥವನ್ನು ಯಾವ ಅರ್ಥ ಕೊಡ್ತದೆ. ಅದು ಸೌಂದರ್ಯ ಇದ್ರೊಳಗೆ ಶಾಸ್ತ್ರದೊಳಗೆ ಕೊಡ್ತದೆ. ನಮಗೆ ಅದು ಸಬ್ಜೆಕ್ಟ್, ಅದು ಸೌಂದರ್ಯ ಶಾಸ್ತ್ರ ಅಂತೇಳಿ. ಅದನ್ನು ಓದಿದ ಜನಸಾಮಾನ್ಯ ಓದಿದ್ರೆ ಅದ್ರ ಬಗ್ಗೆ ಅರಿವಾಗ್ತದೆ. ರಾಘವೇಂದ್ರ ಬಯ್ಯಾಪುರ ಸರ್, ನೀವು ಚಿತ್ರಕಲೆಯನ್ನೇ ಧ್ಯಾನಿಸುವಂತಹ, ಸದಾಕಾಲ ಚಿತ್ರಕಲೆಯಲ್ಲೇ ಮುಳುಗಿರ್ತಕ್ಕಂಥವ್ರು. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಈಗಿನಿಂದ ಹೆಚ್ಚಿನ ಗೌರವ ಪ್ರಶಸ್ತಿಗಳು ದೊರಕಲಿ ಮತ್ತು ಇನ್ನಷ್ಟು ಶ್ರೇಷ್ಠ ಕೃತಿಗಳು ನಿಮ್ಮ ಕೈಯಿಂದ ಹೊರಬರಲಿ ಅಂತ ನಾವು ಆಶಿಸ್ತಾ, ಇದುವರೆಗೆ ನಮ್ಮೊಡನೆ ನೀವು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಅದ್ಭುತ ಚಿತ್ರಗಳನ್ನು ತಮ್ಮಿಂದ ನಿರೀಕ್ಷಿಸ್ತಾ ಇದ್ದೀವಿ. ಇಷ್ಟೊತ್ತಿನವರೆಗೆ ತಮ್ಮೊಡನೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಂಥ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್.